ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಚೂಡಿದಾರ್ದು ಸೈಡ್ ಈ ಥರ ಕಟ್ ಬರೋದಲ್ವ, ಸೊ ಇಲ್ಲಿ ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬಾ ಈಸಿಯಾಗಿ ಇದರಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗೋ ಥರನೇ ಹೇಳಿದ್ದೀನಿ. ತುಂಬಾ ಈಸಿ ವೇಯಲ್ಲೇ ಹೇಳಿದ್ದೀನಿ. ಸೊ ನೋಡಿ, ನಾನು ಈ ಕಡೆ ಈಗಾಗಲೇ ನಾನು ಈ ಥರ ಕಟ್ಟಿದ್ದೀನಿ. ನೋಡಿ, ಈ ಥರ ನೋಡಿ ಯಾವ ಥರ ಬಂದಿದೆ. ಸೊ ಈ ಥರ ಈಗಾಗಲೇ ನಾನು ಮಾಡಿದ್ದೀನಿ. ಇದನ್ನು ಈ ಸೈಡ್ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಬಟ್ಟೆನ ಈ ಥರ ಉಲ್ಟಾ ಇಡಬೇಕು. ಸೊ ಉಲ್ಟಾ ಇಟ್ಟು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿರತ್ತಲ್ವ, ಸೊ ಇಲ್ಲಿ ಈ ಥರ ಮೊದಲಿಗೆ ಈ ಥರ ಒಂದು ಫೋಲ್ಡು, ಹಾಗೆ ಇನ್ನೊಂದು ಫೋಲ್ಡು, ಡಬಲ್ ಫೋಲ್ಡ್ ಹಾಕ್ಕೊಂಡು ಈ ಕಡೆ ಅಂಚಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ಈ ಥರ ನೀಟಾಗಿ ಬಟ್ಟೆ ಜಗೋಕ್ಕೆ ಹೋಗ್ಬಿಡಿ. ಇದು ಹಿಗ್ಗೋ ಬಟ್ಟೆ ಇದೆ ನೋಡಿ, ಈ ಥರ ಬಟ್ಟೆ ಅದು ಇದ್ದರೆ ಜಗೋಕ್ಕೆ ಹೋಗ್ಬಿಡಿ. ಬಟ್ಟೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಹಿಗ್ಗಿ ಒಂದು ಸ್ವಲ್ಪ ಬಟ್ಟೆ ದೊಡ್ಡದು ಅನಿಸುತ್ತೆ. ನೋಡಿ, ಇದು ಅದೇನು ಥರ ಇದೆ ಅಲ್ವಾ, ಸೊ ಅದೇ ಥರ ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನಾನು ಹೇಳೋ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಸೈಡ್ ಕಟ್ಟಲ್ಲಿ ನೋಡಿ, ಈ ಥರ ಒಟ್ಟು ಡಬಲ್ ಫೋಲ್ಡಲ್ಲಿ ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗೋದು ಅಷ್ಟೇ, ಮತ್ತೊಂದು ಏನೂ ಇಲ್ಲ ಇದರಲ್ಲಿ. ನೋಡಿ, ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನೋಡಿ, ಒಂದು ನಿಮಿಷ, ಕಾಣಿಸ್ತಿದೆ ಅನ್ಕೋತೀನಿ. ಸೊ ಇಲ್ಲಿಗೆ ನಮ್ಮದು ಸ್ಟಿಚಿಂಗಿದು ಮಾರ್ಜಿನ್ ಉಳಿದಿದೆ ಅಲ್ವಾ. ಸೊ ನಾನೇನು ಮಾಡ್ತೀನಪ್ಪ ಅಂತಂದರೆ, ನೋಡಿ, ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಎಂಡ್ ಆಗಿದ್ದರೆ ಇಲ್ಲಿಂದ ಒಂದು ಅರ್ಧ ಇಂಚಿನಷ್ಟು ಅಥವಾ 1 ಇಂಚಿನಷ್ಟು ಮೇಲೆವರೆಗೆ ಇದನ್ನು ಸ್ಟಿಚ್ ತೊಗೊಳ್ಬೇಕು. ಇಲ್ಲಿಗೆ ತೊಗೋಬಾರ್ದು, ಇಲ್ಲಿಂದ 1 ಇಂಚು. ಈಗ ನಮ್ಮದು ಇಲ್ಲಿಗೆ ಅದರದ್ದು ಎಂಡಿಂಗ್ ಇದೆ ಅಲ್ವಾ, ಸೊ ನಾನು ಇಲ್ಲಿಗೆ ಎಂಡಿಂಗ್ ಮಾಡ್ಕೋತೀನಿ. ಈ ಥರ ಮಾರ್ಕ್ ಹಾಕೊಂಬಿಡಿ ನೀವು ಸಹ. ಇಲ್ಲಿ ಇದು ಎಂಡಿಂಗ್ ಇದೆ, ಇಲ್ಲಿಂದ ಒಂದು ಅರ್ಧ ಇಂಚು 1 ಇಂಚಿನಷ್ಟು ನೋಡಿ ಈ ಥರ ಹಾಕ್ಕೊಂಡು ಇಲ್ಲಿಗೆ ನಾನು ಇನ್ನು ಈ ಥರ ಟರ್ನ್ ಮಾಡ್ಕೊಳ್ತೀನಿ. ಈ ಥರ ಮಾಡಿಕೊಂಡು ಸೂಜಿನ ಎಬ್ಸೋಕೆ ಹೋಗಬೇಡಿ, ಸೂಜಿ ಅಲ್ಲೇ ಇರಲಿ. ಸೂಜಿ ಎಬ್ಸಿದ್ರೆ ನಿಮಗೆ ಬಟ್ಟೆ ಸರ್ದಾಡುತ್ತೆ. ಸೊ ಇದೇನಿರುತ್ತಲ್ಲ ನೋಡಿ, ಈ ಥರ ಈ ಸೈಡಿಂದು ಡಬಲ್ ಫೋಲ್ಡ್ ಮಾಡಿ ಈ ಥರ ಸ್ಟ್ರೈಟಾಗಿ ಬರಬೇಕು. ಎಂಡ್ವರೆಗೆ ಬಂದು ಮತ್ತೆ ಈ ಥರ ಟರ್ನ್ ಮಾಡಿಕೊಂಡು ಇನ್ನು ಮತ್ತೆ ಇಲ್ಲೇ ನಿಮ್ಮದು ಸ್ಟಿಚಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲೇ ಮೇನ್ ಪಾರ್ಟು, ಇಲ್ಲೇ ನೀವು ಮಾಡ್ಕೊಂಡು ಬರ್ತೀರ ನಡೆಯುತ್ತೆ. ಸೊ ಇಲ್ಲಿ ಮಾತ್ರ ಮೇನ್ದು ಕಟ್ಟು ಸರಿ ಬರಬೇಕು. ಮತ್ತೆ ಈ ಥರ ಡಬಲ್ ಫೋಲ್ಡಿಂದು ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು ಅಷ್ಟೇ, ಇನ್ನೇನಿಲ್ಲ. ನೀವು ಅಲ್ಲೇ ಒಂದು ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಥರ ಡಬಲ್ ಫೋಲ್ಡಲ್ಲಿ ಇಲ್ಲಿ ಈ ಥರ ಸ್ಟಿಚಿಂಗ್ ಮಾಡಿದ ನಂತರ ಮತ್ತೆ ಏನು ಮಾಡಬೇಕಂತಂದರೆ, ಈ ಥರ ಟರ್ನ್ ಮಾಡಿ ಈ ಥರ ದಾರದ ಎಳೆಯೋದು ಇದ್ದರೆ ಕಟ್ ಮಾಡ್ಕೊಂಬಿಡಿ. ಇನ್ನೇನು ಮಾಡೋದು ಅಂತಂದರೆ, ಈ ಥರ ಇಲ್ಲೊಂದು ಎಡ್ಜಿಗೆ, ಈಗ ಇಲ್ಲಿ ಹಾಕಿದಾರಲ್ಲ, ಸೊ ಈಗ ಈ ಎಡ್ಜಿಗೆ ಹಾಕಬೇಕು. ಸೆಂಟರ್ ಬರಬಾರ್ದು, ಫುಲ್ ಎಡ್ಜಿಗೆ ಹಾಕಬೇಕು.
ನೋಡಿ ಮತ್ತೆ ಇದು ಟರ್ನಿಂಗ್ ಬಂತಲ್ವ, ಟರ್ನಿಂಗ್ ಪಾಯಿಂಟಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಡಿ. ಆಗಲೇ ನಾವು ಸ್ಟಿಚ್ ಮಾಡಿರೋದು ಈ ಥರ ಬಂದಿದೆ. ಸೊ ಈ ಥರ ನೀಟಾಗಿ ನಿಧಾನವಾಗಿ ತೊಗೊಳ್ಳಿ. ಇಲ್ಲಿ ನಿಮ್ಮದೇನು ಇದು ಎಂಡಿಂಗ್ ಇದೆ ಅಲ್ವಾ, ಇಲ್ಲಿ ಎಂಡಿಂಗ್ ಇದೆಯಲ್ಲ, ಸೊ ಇಲ್ಲಿಂದ ಒಂದು ಸ್ವಲ್ಪ ಒಂದು 2 ಗೆರೆಯಷ್ಟು ಮೇಲೆ ಬರಬೇಕು. ಈ ಥರ ಮೇಲೆ ಬಂದು ಮತ್ತು ಈ ಥರ ಟರ್ನ್ ಮಾಡಿ ಇಲ್ಲಿ ಒಂದು ಸಲ ರಫು ಹಾಕಿದಾಗ ನೋಡಿ, ಜಾಸ್ತಿ ಬೇಡ, ಒಂದು 2 ರಫು ಮಾಡಿ ಮತ್ತು ಈ ಥರ ಮತ್ತು ಈ ಎಡ್ಜಿಗೆ ಹಾಕ್ಕೊಂಡು ಬರಬೇಕು. ಸೊ ನೋಡಿದ್ರಲ್ವ ಯಾವ ಥರ ಬಂದಿದೆ ಅಂತ ನೋಡ್ತಾ ಇರ್ಬೋದು. ನಿಮಗೆ ಅದ್ರದ್ದು ಸ್ಲಿಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಒಂದು ಸ್ವಲ್ಪ ತೊಂದರೆನೂ ಬಂದಿಲ್ಲ. ಅದು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಹೇಳೋ ರೀತಿಲಿ ನೀವು ಸ್ಟಿಚ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಈಸಿ ಮೆಥಡಲ್ಲಿ ಹೇಳಿದ್ದೀನಿ, ತುಂಬ ಅರ್ಥ ಆಗುವಾಗೆ ಹೇಳಿದ್ದೀನಿ ಅಂದ್ಕೊಳ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈ ಕಡೆನೂ ಮಾಡಿದೆ, ನಾನು ಆ ಸೈಡೂ ಮಾಡಿದ್ದೀನಿ. ನಂತರ ಇವೆರಡನ್ನು ಇದಲ್ವಾ, ಸೊ ಈ ಥರ 2 ಸಲ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಸಹ ಡಬಲ್ ಸ್ಟಿಚ್. ಇದ್ರದ್ದು ಕಟಿಂಗ್ ವಿಡಿಯೋ ಏನಾದರೂ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಾದರೂ ಕೊಟ್ಟಿರ್ತೀನಿ, ಇಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲಿ ಅಥವಾ ಐ ಡಿ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಯಾವ ಥರ ನಾನು ಇದನ್ನು ಕಟಿಂಗ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಅಲ್ಲೇ ಸಿಗುತ್ತೆ ನೋಡಿ. ಈಗ ನಾನು ಈ ಸೈಡನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ಒಂದು ಸೈಡ್ ಆಗಿದೆ ಅಲ್ವಾ, ಸೊ ಈ ಸೈಡನ್ನು ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆನ